ಮಾನ್ಯ ವೀಕ್ಷಕರೇ, ಇವತ್ತು ನಗರದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಒಂದು ಸರಿ ನೆನೆಸ್ಕೊಂಡ್ಬಿಟ್ರೆ ಮೈ ಬೆಚ್ಚಿ ಬೀಳುತ್ತೆ. ಅದು ಏನಂತ ಹೇಳಿದ್ರೆ, ಸಂತೋಷ್ ಹೆಗಡೆ ಅವರು ಭ್ರಷ್ಟರ ಸಿಂಹ ಸಪ್ನ ರಾಜ್ಯದಲ್ಲಿ ಲೋಕಾಯುಕ್ತ ಅಂದ್ರೆ ಏನಂತ ಹೇಳಿ ತೋರಿಸ್ಕೊಟ್ಟಂಥವ್ರು. ಇದೆಲ್ಲಕ್ಕಿಂತ ವಿಶೇಷ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥವ್ರು ಶ್ರೀಯುತ ಸಂತೋಷ್ ಹೆಗಡೆ ಅವರು. ಅವ್ರ ಬಗ್ಗೆ ಹೇಳಿದಷ್ಟು ಕಡಿಮೆ. ಯಾಕಂತ ಹೇಳಿದ್ರೆ, ಅವರ ಜೀವನ ಇವತ್ತೇನಾದ್ರೂ ಎಲ್ಲರೂ ಅಳವಡಿಸಿಕೊಂಡು ಬಿಟ್ರೆ, ವಿಶೇಷವಾಗಿ ಅವ್ರು ಅಂತ ದೊಡ್ಡ ಹುದ್ದೆಯಲ್ಲಿದ್ದನು ಏರ್ಪೋರ್ಟ್ ಅಲ್ಲಿ ಆಧಾರ್ ಕಾರ್ಡ್ ಅಂದ್ರೆ ತಮ್ಮ ಗುರುತಿನ ಪತ್ರ ಯಾವತ್ತು VIP ಸೌಲಭ್ಯವನ್ನ ಬಳಸ್ತಾ ಇರಲಿಲ್ಲ. ಇಲ್ಲಿ ಯಾರ್ಯಾರೋ ಚಿಂತವ್ರು ಹೋಗಿ VIP ಸೌಲಭ್ಯ ಬಳಸರಾದ್ರೆ ಅವ್ರು ಬಳಸ್ತಾ ಇರಲಿಲ್ಲ. ಆಧಾರ್ ಕಾರ್ಡ್ ಅನ್ನ ತೋರಿಸಿ ತಮ್ಮ ಪಾಡಿಗೆ ತಾವು ಏರ್ಪೋರ್ಟ್ ಅಲ್ಲಿ ಒಳಗೆ ಹೋಗ್ತಾ ಇದ್ರು. ಇದೆಲ್ಲಕ್ಕಿಂತ ವಿಶೇಷವಾಗಿ ಯಾವುದೇ ರೀತಿಯ ಪೊಲೀಸ್ ಭದ್ರತೆ ಇನ್ನೊಂದು ಏನನ್ನೂ ತಗೊಳ್ತಾ ಇರಲಿಲ್ಲ. ಸಾವಿರಾರು ಕೋಟಿ ರಾಜ್ಯಕ್ಕೆ ಉಳಿಸಿದಂಥವ್ರು ಸಂತೋಷ್ ಹೆಗಡೆಯವರು. ಈ ದೇಶದಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂಥವ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿದಂಥವ್ರು ಅಂತ ಹೇಳಿದ್ರೆ ಸಂತೋಷ್ ಹೆಗಡೆಯವರು ಇವತ್ತು ಮಧ್ಯಾಹ್ನ ನಂತರ 3:30 ಸುಮಾರು ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಕಚೇರಿ ಇದೆ ವಿಧಾನಸೌಧ ಹತ್ರ. ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಭಾಗಿಯಾದಂಥವರು ಸಡನ್ ಆಗಿ ಅಂದ್ರೆ ಅಸ್ತವ್ಯಸ್ತರಾಗ್ಬಿಡ್ತಾರೆ. ಅವ್ರಿಗೆ ವಾಮಿಟ್ ಆಗುತ್ತೆ, ಅಂದ್ರೆ ವಾಂತಿ ಆಗುತ್ತೆ. ಆ ನಂತರ ಸ್ವಲ್ಪ ಕುಸಿದು ಕೆಳಗೆ ಬೀಳ್ತಾ ಇರೋ ಹೊತ್ತಿಗೆ ಎಲ್ಲರೂ ಬಂದು ಹಿಡಿತಾರೆ. ವಿಶೇಷವಾಗಿ ಅಲ್ಲೇ ವಿಧಾನಸಭೆಯ ಸ್ಪೀಕರ್ ಅವರು ಇರ್ತಾರೆ. ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಸಂತೋಷ್ ಹೆಗಡೆ ಅವರು ಚೇತರಿಸಿಕೊಂಡಿದ್ದಾರೆ ಅನ್ನೋದು ಬಹು ಸಂತಸದ ವಿಷಯ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಸಂತೋಷ್ ಹೆಗಡೆ ಅವರು ಯಾವ ರೀತಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅನ್ನೋ ಕೇಳಿಬಿಟ್ರೆ ಆಶ್ಚರ್ಯ ಆಗುತ್ತೆ. ದಯವಿಟ್ಟು ಮಾತಾಡ್ತಾ ಹೋಗ ಬನ್ನಿ. ಸಂತೋಷ್ ಹೆಗಡೆ ಅವರ ಅಭಿಮಾನಿಗಳಂತ ಹೇಳಿದ್ರೆ ಈ ರಾಜ್ಯ ತುಂಬಾ ಅಭಿಮಾನಿಗಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಮಾಡಿರುವಂತ ಕೆಲಸ ಈ ರಾಜ್ಯದಲ್ಲಿ 85ನೇ ವರ್ಷದಲ್ಲೇನು ಅವರು ಲವಲವಿಕೆಯಿಂದ ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಆದ್ರೆ ಇವತ್ತು ಮೊದಲ ಬಾರಿಗೆ ಆಗಿದೆ ಅನ್ನುವಂಥದ್ದು ತುಂಬಾ ವಿಚಿತ್ರ. ಯಾಕಂತ ಹೇಳಿದ್ರೆ ಸಂತೋಷ್ ಹೆಗಡೆ ಅವರು ಈ ರಾಜ್ಯದ ಆಸ್ತಿ. ನಾನು ಸರಿ ಸುಮಾರು 25 ವರ್ಷದಿಂದ ಅಂತ ಹೇಳಿದ್ರೆ ಅವರು ಲೋಕಾಯುಕ್ತರು ಇದ್ದ ಸಮಯದಲ್ಲೂ ನಾನು ಹೋಗ್ತಾ ಇದ್ದೆ. ಅವರ ಜೀವನವನ್ನ ನೋಡಿದಾಗ ನಮಗೆ ಬೇಕಾದಷ್ಟು ಕಲಿಯುವುದಿದೆ ಅವರ ಜೀವನದಿಂದ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸ್ವತಃ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ರು. ಆಮೇಲೆ ಅದಾದ ಮೇಲೆ ಕರ್ನಾಟಕದ ಲೋಕಾಯುಕ್ತರಾಗಿದ್ರು. ಆದ್ರೆ ಎಷ್ಟು ವಿಶೇಷ, ಎಷ್ಟು ಸಿಂಪಲ್ ಆಗಿರ್ತಿದ್ರು ಅಂತ ಹೇಳಿದ್ರೆ, ಅವರು ಏರ್ಪೋರ್ಟಿಗೆ ಹೋದ್ರು ಎಲ್ಲ ಸೌಲಭ್ಯಗಳಂದ್ರೆ VIP ಸೌಲಭ್ಯ ಪ್ರತಿಯೊಂದು ಅವ್ರಿಗೆ ಸಿಗುತ್ತೆ. ಮನೆ ಹತ್ರ ಬಂದರೆ ಪೊಲೀಸ್ ವ್ಯವಸ್ಥೆ ಎಲ್ಲ ಸಿಗುತ್ತೆ. ಆದರೆ ಅದನ್ನ ಯಾವುದೂ ತಗೊಳ್ತಾ ಇರಲಿಲ್ಲ. ಏರ್ಪೋರ್ಟಿಗೆ ಹೋದ ಸಮೇತನೂ ಸಾಮಾನ್ಯ ಜನರೊಟ್ಟಿಗೆ ಲೈನ್ನಲ್ಲಿ ನಿಲ್ತಾ ಇದ್ರು. ನಿಂತವರು ತಮ್ಮ ಯಾವುದೇ ಅಂದ್ರೆ ಅವ್ರ ಹತ್ರ ಅವರು ನಿಮ್ಗೆ ಗೊತ್ತಿರುತ್ತೆ, ಅವ್ರ ಗುರುತಿನ ಚೀಟಿ ಅಂತ ಹೇಳಿದ್ರೆ ಗುರುತಿನ ಪತ್ರವನ್ನು ತೋರಿಸ್ಬೋದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಂತ ಹೇಳಿದ್ರೆ ಅದಕ್ಕಿರುವಂಥ ತೂಕನೇ ಬೇರೆ, ಲೋಕಾಯುಕ್ತರಾದಂಥವ್ರಿಗೆ ತೂಕನೇ ಬೇರೆ. ಆದ್ರೆ ಅವ್ರು ಯಾವತ್ತೂ ಅವರ ಆ ಗುರುತಿನ ಚೀಟಿಯನ್ನೇ ತೋರಿಸ್ತಾ ಇರಲಿಲ್ಲ. ತಮ್ಮ ಪಾಡಿಗೆ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ರು, ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ರು. ಇದು ಅವರ ಸರಳ ಜೀವನ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಸುಮಾರು ಬಾರಿ ಫಂಕ್ಷನಿಗೆ ಕರೀಲಿಕ್ಕೆ ಹೋಗ್ತಾ ಇದ್ದೆ. ವಿಶೇಷವಾಗಿ ಸ್ಕೂಲ್ ಫಂಕ್ಷನ್ ಇರ್ಬೋದು, ಅಥವಾ ಕೆಲವೊಂದು ನಮ್ದು ಜನಜಾಗೃತಿಯ ಛಾಯಾಚಿತ್ರ ಪ್ರದರ್ಶನಗಳು ನಡೀತಾ ಇದ್ವು. ಅದು ಏನು ಆ ಸಮಯದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. ಈ ಗಣಿಗಾರಿಕೆ ಇರ್ಬೋದು, ಇದ್ರ ಬಗ್ಗೆ ನಾನು ಛಾಯಾಚಿತ್ರ ಪ್ರದರ್ಶನಕ್ಕೆ ಹೋದಾಗ ಸಮೇತನೂ ಅವ್ರು ಯಾವತ್ತೂ ಹೇಳ್ತಾ ಇದ್ರು, ಯಾವತ್ತು ಏನು ಡೇಟ್ ಅಂತ ಬರೀತಾ ಇದ್ರು. ಅವತ್ತು ಫ್ರೀ ಇದ್ರೆ ಆಯ್ತು ನಾನು ಬರ್ತೇನಂತ ಇದ್ರು. ಅವ್ರು ಏನಾದರೂ 10:30 ಅಂತ ಹೇಳಿದ್ರೆ 10:30 ಕರೆಕ್ಟಾಗಿ ಬಂದ್ಬಿಡೋರು. ಆಮೇಲೆ ನಾವು ಯಾವುದಾದ್ರೂ ಗಾಡಿ ಕಳಿಸ್ತೇವೆ ಅಂದ್ರು ಗಾಡಿಯನ್ನೂ ಬೇಡ ಅಂತಿದ್ರು. ತಮ್ಮ ಸ್ವಂತ ಗಾಡಿಯಲ್ಲಿ ಅಷ್ಟೇ ಬರ್ತಾ ಇದ್ರು. ಆ ಸಮಯಕ್ಕೆ ಬಂದು ಆ ಎಕ್ಸಿಬಿಷನ್ನ ಇನಾಗ್ರೇಷನ್ ಮಾಡಿ ಅದರ ಬಗ್ಗೆ ಒಂದು 4 ಮಾತಾಡಿ ಅದನ್ನ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಅವ್ರು ಮಾತಾಡಿದಂಥ ವಿಷಯಗಳು ಆ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಆ ರೀತಿ ತುಂಬಾ ಸರಳವಾಗಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಯಾವಾಗ ಲೋಕಾಯುಕ್ತದಿಂದ ನಿವೃತ್ತರಾಗ್ತಾರೆ, ಅದಾದ ಮೇಲೆ ವಿಶೇಷವಾಗಿ ಈ ರಾಜ್ಯದ ಯುವಕರು, ಈ ದೇಶದ ಯುವಕರು ಸುಧಾರಣೆಗೊಳ್ಳಬೇಕು ಅಂತ ಹೇಳಿದ್ರೆ ಇರ್ಬೋದು, ಅಥವಾ ಈ ಆಸೆಗಳು ತೊಲಗಬೇಕು,
ರಾಜ್ಯ ಭ್ರಷ್ಟಾಚಾರದಿಂದ ಮುಕ್ತವಾಗಬೇಕಂತ ಹೇಳಿ ವಿಶೇಷವಾಗಿ ಅದು ಯಾವುದೇ ಸ್ಕೂಲ್ ಇರಲಿ, ಅದು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗಿರಲಿ, 10ನೇ ಕ್ಲಾಸಿಂದ ಡಿಗ್ರಿವರೆಗಿರಲಿ, ಅದು ಯಾವುದೇ ಸ್ಕೂಲು ಕಾಲೇಜು ಏನಾದರೂ ಇರಲಿ, ಅಲ್ಲಿ ಈ ದೇಶದ ಭವಿಷ್ಯ ಅಂದರೆ ಅವರು ಯುವಕರು ಅಂತಿದ್ರು, ವಿದ್ಯಾರ್ಥಿಗಳಂತಿದ್ರು. ಯಾವುದೇ ಸ್ಕೂಲ್ ಅವ್ರು ಬಂದು ಮನೆಗೆ ಬಂದವ್ರ ಹತ್ರ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಸಿಗುವಂಥ ಸಮಯ ಅಂದರೆ ಬೆಳಗ್ಗೆ 9 ಗಂಟೆಗೆ. ಅಂದರೆ ಹಿಂದಿನ ದಿವಸ ನಾವೇನಾದರೂ ಫೋನ್ ಮಾಡಿದರೆ ಅವ್ರು ಹೇಳ್ತಾ ಇದ್ರು ನಾಳೆ ಬೆಳಗ್ಗೆ 9 ಗಂಟೆಗೆ ಬನ್ನಿ ಅಂತೇಳಿ. ಬೆಳಗ್ಗೆ ಅವ್ರ ಮನೆಗೆ ಅಂತ ಹೇಳಿದ್ರೆ ಮನೆಗೆ ಹೋದ ಕೂಡಲೇ ಅವ್ರು ಕರೆಕ್ಟಾಗಿ ನಾವು 9 ಗಂಟೆ ಅಂದರೆ 9 ಗಂಟೆ ಅವ್ರ ಚೇರ್ ಮೇಲೆ ಕೂತ್ಕೊಳ್ಳೋರು. ಈ ರೀತಿ ಇದೆ ಸರ್ ಕಾರ್ಯಕ್ರಮ ಅಂತ ಹೇಳಿದರೆ. ಅದರಲ್ಲಿ ಏನಾದರೂ ಜನಜಾಗೃತಿ ಅಥವಾ ಏನಾದರೂ ಮೆಸೇಜ್ ಅಂತ ಹೇಳಿದ್ರೆ ವಿಶೇಷವಾದ ಯಾವುದಾದ್ರೂ ಸ್ಟೂಡೆಂಟ್ಗಳ ಕಾರ್ಯಕ್ರಮ ಅಂದ್ಕೊಳ್ಳೇನೆ, ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದರೆ ಮೊದಲಿಗೆ ಬರ್ತೇನಂತ ಇದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಬಿಜಾಪುರ, ಸಿಂದಗಿ, ಗುಲ್ಬರ್ಗ ಈ ಕಡೆ ಏನಾದರೂ ಕಾರ್ಯಕ್ರಮ ಕರೆದ್ರೆ ಸಾಮಾನ್ಯವಾಗಿ ಅವರು ರಾತ್ರಿ ಬಸ್ಸನ್ನು ಹತ್ತಿ ಹೋಗ್ತಾ ಇದ್ರು. ಯಾವುದೇ ರೀತಿ ಅಂತ ಹೇಳಿದ್ರೆ ನಾನು ಹೀಗೆ ಬರ್ತೇನೆ, ನಾನು ಹಾಗೆ ಬರ್ತೇನೆ, ನೀವು ಈ ರೀತಿ ಗಾಡಿ ಕಳಿಸಿ ಯಾವತ್ತೂ ಹೇಳ್ತಾ ಇರಲಿಲ್ಲ. ಇದು ಸಂತೋಷ್ ಹೆಗಡೆಯವರ ದೊಡ್ಡ ಗುಣ ಆಗಿತ್ತು. ಯಾಕಂತ ಹೇಳಿದ್ರೆ ಬಸ್ಸಲ್ಲೂ ನೋಡಿದಂಥವ್ರು ಇದ್ದಾರೆ. ಆ ರೀತಿ ಅವರು ಅಷ್ಟು ಸರಳವಾಗಿ ಕಾರ್ಯಕ್ರಮಗಳನ್ನು ಅಂದ್ರೆ ಆ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ಏನೇ ಇರಲಿ, ಇವತ್ತಿನ ಯುವಕರು ಹೇಗಿರಬೇಕು, ಭ್ರಷ್ಟಾಚಾರ ಅನ್ನೋದು ಹೇಗೆ ನಿರ್ಮೂಲನೆ ಆಗಬೇಕು ಅನ್ನೋದು 4 ಮಾತಾದರೂ ಅವರು ಆ ಮಾತನ್ನು ಹೇಳ್ತಾ ಇದ್ರು ಖಂಡಿತವಾಗೂ. ಹೀಗಾಗಿ ಅತಿ ಹೆಚ್ಚು ಕಾರ್ಯಕ್ರಮಗಳಿಗೆ ಅವರು ಪಾಲ್ಗೊಳ್ತಾ ಇದ್ರು ನಿರಂತರವಾಗಿ. ಎಷ್ಟೇ ಬ್ಯುಸಿ ಇರಲಿ, ಆವತ್ತು ಬೆಂಗಳೂರಲ್ಲಿ 3 ಕಾರ್ಯಕ್ರಮ ಇದೇನೆ, 3 ಕಾರ್ಯಕ್ರಮ ಇಲ್ಲ 4 ಕಾರ್ಯಕ್ರಮ ಇದೆನಾ, ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಅವರ ಸಂದೇಶವನ್ನ ಕೊಟ್ಟು ಬರ್ತಾ ಇದ್ರು, ಈ ರೀತಿ ಇರ್ಬೇಕನ್ನುವಂಥದ್ದು. ಎಲ್ಲರೂ ಯಾರೇ ಇರಲಿ ಅವರ ಪ್ರಯತ್ನವಂತೂ ಅವ್ರು ಕೊನೆವರೆಗೂ ಬಿಡ್ತಾ ಇರಲಿಲ್ಲ. ಅದೇ ರೀತಿನೇ ಯಾವತ್ತೂ ಯಾವುದೇ ಕಾರ್ಯಕ್ರಮ ಬಿಡ್ಲಾರ್ದಂಥವ್ರು ಇವತ್ತು ಪ್ರಥಮ ಬಾರಿ ಫಸ್ಟ್ ಟೈಮ್ ಅಂತೆ ಸ್ಕೌಟ್ ಅಂಡ್ ಗೈಡ್ ಅವರ ಏನು ಕಾರ್ಯಕ್ರಮ ಇರುತ್ತೆ, ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅಸ್ತವ್ಯಸ್ತರಾಗ್ತಾರೆ. ಆದರೆ ತುಂಬಾ ಅದೃಷ್ಟ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ಅಂದ್ರೆ ಸಡನ್ ಆಗಿ ಅಲ್ಲಿ ತುಂಬಾ ತುರ್ತಾಗಿ ಅಲ್ಲಿ ಇದ್ದಂಥ ಯುಟಿ ಖಾದರ್ ಅವ್ರು ಇರ್ಬೋದು, ಅವರೆಲ್ಲ ನೇರವಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸಡನ್ ಆಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾರೆ. ಆ ನಂತರ ಅವರ ಆರೋಗ್ಯ ಚೇತರಿಸ್ಕೊಂಡಿದೆ. ಹೀಗಾಗಿ ಸಂತೋಷ್ ಹೆಗಡೆಯವರ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು. ಯಾಕಂತ ಹೇಳಿದ್ರೆ ಈ ರಾಜ್ಯದ ಯುವಕರಿಗೆ ಮಾರ್ಗದರ್ಶನ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಾನು ಅವರನ್ನ ಸುಮಾರು 25 ವರ್ಷದಿಂದ ಭೇಟಿ ಆಗ್ತಾ ಇರ್ತೇನೆ. ವಿಶೇಷವಾಗಿ ನಾನು ಅವರ ಒಂದು ಲೈಫ್ ಜರ್ನಿ ಬಗ್ಗೆನೇ ಪೂರ್ತಿ ವಿಡಿಯೋ ಮಾಡಿದ್ದೆ. ಅದಾದ ಮೇಲೆ ನಾನು ಇದೇ ಬಂಡೀಪುರ ಹೈವೇ ಅಂತ ಹೇಳಿದ್ರೆ ಏನು ಬಂಡೀಪುರದ ಹೈವೇಯಲ್ಲಿ ರಾತ್ರಿ ವಾಹನ ಸಂಚಾರ ಇತ್ತು, ಅದಕ್ಕೆ ವಿಶೇಷವಾಗಿ ನಾನು ಅವರನ್ನ ಫೋಟೋ ಎಕ್ಸಿಬಿಷನ್ ಕರೆದಾಗ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ನಂತರ ಅಂದ್ರೆ ರಾತ್ರಿ ಸಂಚಾರ ಅಂದ್ರೆ ರಾತ್ರಿ ಸುಮಾರು ಪ್ರಾಣಿಗಳಂತ ಹೇಳಿದ್ರೆ ಆ ವೆಹಿಕಲ್ ಮೂವ್ಮೆಂಟ್ನಿಂದ ಅಂದ್ರೆ ವಾಹನಗಳ ಸಂಚಾರದಿಂದ ಸುಮಾರು ಪ್ರಾಣಿಗಳ ಬಲಿಯಾಗುವುದು. ಹೀಗಾಗಿ ಇವತ್ತಿಗೂ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಇವತ್ತಿಗೂ ಸಂಚಾರ ನಿಷೇಧವಿದೆ. ಈ ರೀತಿ ಸುಮಾರು ಕೆಲಸಗಳಂತ ಹೇಳಿದ್ರೆ ಇನ್ನೊಂದು ಕಡೆ ನೀವೆಲ್ಲ ಕೇಳಿರ್ತೀರ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನುವಂಥದ್ದೊಂದು ಕೇಳಿರ್ತೀರ. ನಾನು ವಿಶೇಷವಾಗಿ ಸುಮಾರು 20 ವರ್ಷದ ಹಿಂದೆನೆ ಇದ್ರ ಬಗ್ಗೆ ಒಂದು ಜನಜಾಗೃತಿಯ ಛಾಯಾಚಿತ್ರ ಪ್ರದರ್ಶನ ಮಾಡ್ತೇನೆ ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ. ಆ ಸಮಯದಲ್ಲೂ ಅವರು ಬರ್ತಾರೆ, ಬಂದಂಥವರು ಅದ್ಭುತವಾದ ಅದ್ರ ಬಗ್ಗೆ ಮೆಸೇಜನ್ನು ಕೊಡ್ತಾರೆ. ಯಾಕೆ ಅಕ್ರಮ ವಲಸಿಗರು ಈ ದೇಶದಲ್ಲಿ ಇರಬಾರ್ದು, ಯಾಕೆ ದೇಶದ ಜನಸಂಖ್ಯೆ ಅಂದರೆ ಒಂದು ಕಡೆ ಅಕ್ರಮ ವಲಸಿಗರು ಬರ್ತಾ ಹೋದರೆ ಈ ದೇಶದಲ್ಲಿ ಜನಸಂಖ್ಯೆನೇ ಜಾಸ್ತಿ ಇದೆ, ಅಕ್ರಮ ವಲಸಿಗರು ಇಲ್ಲಿ ಬಂದ್ಬಿಟ್ರೆ ಜನಸಂಖ್ಯೆ ಯಾವ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಬೆಳೆಯುತ್ತೆ, ದೇಶಕ್ಕೆ ಯಾವೆಲ್ಲ ಸಮಸ್ಯೆಗಳು ಮತ್ತು ಗಂಡಾಂತರಗಳು ಮುಂದಾಗ್ತಾವ ಅನ್ನುವಂಥದ್ದು ತುಂಬ ಅದ್ಭುತವಾಗಿ ಅವ್ರು ಹೇಳಿದ್ರ. ಅದನ್ನ ಅಂತ ಹೇಳಿದ್ರೆ ಅವ್ರು ಒಂದು ಯಾವ ಫಂಕ್ಷನಿಗೆ ಬಂದ್ರೂ ತುಂಬ ಅದ್ಭುತವಾಗಿ ಹೇಳೋರು. ಅಷ್ಟೇ ಅದನ್ನ ಅಷ್ಟು ದೊಡ್ಡ ಮಟ್ಟದ ಆ ಸಮಯದಲ್ಲಿ ಸುದ್ದಿ ಆಗುವುದು. ಅಯೋಧ್ಯದ ರಾಮ ಮಂದಿರದ ಬಗ್ಗೆ ನೀವು ಕೇಳಿರ್ತೀರ, ಈಗ ಇನಾಗ್ರೇಷನ್ ಆಗಿದೆ. ಅದು ತುಂಬಾ ಅದ್ಭುತವಾದ ಒಂದು ವಿಷಯ ಅಂತ ಹೇಳಿದ್ರೆ ಇಡೀ ಅಯೋಧ್ಯ ಹೆಸರಲ್ಲಿ ಇಡೀ ದೇಶದಲ್ಲೇನೆ ಹಿಂದೂ ಮುಸ್ಲಿಂ ದಂಗೆಗಳು ಸುಮಾರಾಗಿದ್ದು ಬೇಕಾದಷ್ಟು ಇದರಲ್ಲಿ ಪ್ರಾಣವನ್ನ ಜನ ಕಳ್ಕೊಂಡಿದ್ರು. ಆದ್ರೆ ವಿಶೇಷ ಅಂತ ಹೇಳಿದ್ರೆ ಅಯೋಧ್ಯ ಏನಿದೆ, ಎಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ, ಅಲ್ಲಿ ಕಳೆದ 75 ವರ್ಷದಿಂದ
ಯಾವುದೇ ರೀತಿಯ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ. ಯಾಕಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರು ಇರ್ಬೋದು, ಅಲ್ಲಿ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ಇದನ್ನು ನನಗೆ ವಿಶೇಷವಾಗಿ ಏನು ಮುಸ್ಲಿಂ ಲಿಟಿಗೆಂಟ್ ಇರ್ಬೋದು, ಅಲ್ಲಿ ಹಿಂದೂ ದೇವಸ್ಥಾನದ ಮುಖ್ಯಸ್ಥರಿರ್ಬೋದು, ಅವರು ಹೇಳಿದರು ಏನಂತ ಹೇಳಿದ್ರೆ ಅಯೋಧ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಯ ಒಂದು FIR ಇಲ್ಲ ಅನ್ನುವಂಥದ್ದು. ಹೀಗಾಗಿ ನಾವು ಅಲ್ಲಿ ಬಗ್ಗೆ ಒಂದು ತುಂಬ ಅದ್ಭುತವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದು, ಸುಮಾರು ಫೋಟೋಗ್ರಾಫ್ಸ್ ತೆಗೆದಿದ್ದು, ಅದ್ರ ಬಗ್ಗೆನೂ ಒಂದು ಛಾಯಾಚಿತ್ರ ಪ್ರದರ್ಶನ ಮಾಡಿದಾಗ ಈ ಒಂದು ಎಕ್ಸಿಬಿಷನ್ನು ಸಂತೋಷ್ ಹೆಗಡೆ ಸರ್ ಉದ್ಘಾಟನೆ ಮಾಡಿದ್ರು. ತುಂಬ ಅದ್ಭುತವಾಗಿ ಅಂತ ಹೇಳಿದ್ರೆ ನಿರಂತರವಾಗಿ ಪರಿಸರದ ವಿಷಯ ಇರ್ಬೋದು, ಹಾಗೆ ಗಣಿಗಾರಿಕೆ ವಿಷಯ ಇರ್ಬೋದು, ಈ ರೀತಿ ಸಮಾಜದಲ್ಲಿ ಯಾವೆಲ್ಲ ಅಂತ ಹೇಳಿದ್ರೆ ಇವತ್ತೇನು ನಾವೇನು ಶಾಂತಿಯನ್ನು ಸೃಷ್ಟಿಸುವಂಥದ್ದಂದರೆ ಸಮಾಜದಲ್ಲಿ ನಾವು ಏನೆಲ್ಲ ನಮ್ಮ ಹತ್ರ ಇಟ್ಕೋಬೇಕು, ನಮಗೆ ಈ ಪರಿಸರ ಯಾಕೆ ಬೇಕು ಅನ್ನೋ ಬಗ್ಗೆ ಅದ್ಭುತವಾಗಿ ಅವರು ಮಾತಾಡ್ತಾ ಇದ್ದಂಥವ್ರು ಸಂತೋಷ್ ಹೆಗಡೆ ಅವರು. ಹೀಗಾಗಿ ನಾನು ಸುಮಾರು ಬಾರಿ ಅವರನ್ನು ನನ್ನ ಛಾಯಾಚಿತ್ರ ಪ್ರದರ್ಶನಕ್ಕೆ ಯಾಕೆ ಉದ್ಘಾಟನೆ ಮಾಡ್ತಾ ಇದ್ರು. ತುಂಬ ಧೀಮಂತರಿದ್ರು. ಯಾಕೆ ಅವ್ರು ಯಾವತ್ತೂ ನಾವು ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಸರ್ ಈ ರೀತಿ ಅಂತ ಹೇಳಿ ಒಂದು ಲೆಟರ್ ಕೊಟ್ಟು ಬಿಟ್ರೆ ಸಾಕು, ಹೀಗೆ ನೋಡೋರು, ಕಾರ್ಯಕ್ರಮದ ಉದ್ದೇಶ ನೋಡೋರು, ಆಯ್ತಪ್ಪ ನಾನು ಬರ್ತೇನೆ ಅಂತ ಹೇಳೋರು. ಆಮೇಲೆ ಬರ್ತೇನೆ ಅಂದ ಮೇಲೆ ಅವ್ರಿಗೆ ಯಾವುದೇ ರೀತಿಯ ವೆಹಿಕಲ್ ಕಳಿಸ್ಬೇಕು ಅಥವಾ ನಾವು ಗಾಡಿ ಕಳಿಸ್ಬೇಕು ಇನ್ನೊಂದು ಮಾಡ್ಬೇಕಂತಿರ್ಲಿಲ್ಲ. ಅವರು ತಮ್ಮ ನೇರವಾಗಿ ಅವ್ರ ವೆಹಿಕಲಲ್ಲೇ ಬರೋರು. 9:30 ಅಂದರೆ 9:00ವರೆಗೆ ಬರೋರು. ಅವರು ಕರೆಕ್ಟಾಗಿ 1 ನಿಮಿಷ ಹಿಂದೆ ಮುಂದೆ ಮಾಡ್ತಾ ಇರಲಿಲ್ಲ. ಅಂದರೆ ಅವರು ಟೈಮಿಂಗ್ ಇಷ್ಟು ಚೆನ್ನಾಗಿ ಅಂದರೆ ಪರ್ಫೆಕ್ಟಾಗಿ ಇಟ್ಕೊಂಡಿದ್ರು. ಅಂದರೆ ಆ ಟೈಮಿಂಗ್ನಲ್ಲಿ ಯಾವತ್ತೂ ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇಷ್ಟು ಸರಳವಾಗಿ ಬದುಕ್ತಾರ, ರಾಜ್ಯದ ಲೋಕಾಯುಕ್ತ ಆದಂಥವ್ರು ಇಷ್ಟೊಂದು ಸರಳವಾಗಿ ಬದುಕ್ತಾರ ಅನ್ನುವಂಥದ್ದು ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ ಯಾರನ್ನೇ ಕಂಡ್ರು, ಎಲ್ಲೇ ಸಿಕ್ಕರು, ಯಾರು ಕಂಡ್ರು ಒಂದು ಫೋಟೋ ಸರ್ ಅಂದ್ರೂ ಫೋಟೋ ತೆಗೆಸ್ಕೊಳ್ಳೋದಿರಲಿ, ಅವ್ರು ಮಾತಾಡೋದಿರಲಿ, ಎಲ್ಲದರಲ್ಲೂ ಅಂತ ಹೇಳಿದ್ರೆ ಅವ್ರ ಜೀವನ ಅಷ್ಟು ಸರಳವಾಗಿತ್ತು. ಮನುಷ್ಯ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಜೀವನ ಮಾಡಬೇಕು, ಸಮಾಜದಲ್ಲಿ ನಾವು ಹೇಗೆ ಮಾದರಿಯಾಗಿರ್ಬೇಕು ಅನ್ನುವಂಥದ್ದು ಅವ್ರನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಏನು ಒಬ್ರು MLA PA ಆಗಿರ್ಬೋದು, ಒಬ್ಬ MLA ಕಡೆಯವರಾಗಿ ಒಂದು ಶಾಸಕ ಕಡೆಯವರು ಆಗಿಬಿಟ್ಟಿದ್ರು ಸಾಕು, ಇಲ್ಲ ಒಬ್ರು ಕಾರ್ಪೊರೇಟ್ ಕಡೆಯವರು ಆಗಿದ್ರು ಸಾಕು. ಏನು ನಮ್ಮಲ್ಲಿ ಟೋಲ್ಗಳಿರ್ತಾವ ಅಲ್ಲಿ ಅವ್ರ ಗಾಡಿ ನಿಲ್ಲುತ್ತೆ, ನಿಂತ ಮೇಲೆ ನಾವು ಆಟಕರ ಕಡೆಯವರು, ನಾವು ಈ ಕಾರ್ಪೊರೇಟ್ ಕಡೆಯವರು ಅನ್ನುವಂಥದ್ದೆಲ್ಲ ತೋರಿಸಿ ಏನು ಹಿಂದೆ ಪಾಪ ದುಡ್ಡು ಕೊಟ್ಟು ಹೋಗೋನಂತಿರ್ತಾನೆ ಅವನಿಗೂ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅವನಿಗೂ ಸಮಯ ವ್ಯರ್ಥ ಮಾಡ್ತಾರೆ. ಆದರೆ ನೀವು ನೋಡಿ ಅಲ್ಲಿ ಆ ಟೋಲ್ಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೆಲ್ಲ ಇದ್ದರೆ ಆ ಟೋಲ್ಗಳನ್ನು ಅವ್ರಿಗೆ ಮುಕ್ತವಾಗಿರುತ್ತೆ. ಆದರೆ ಸಂತೋಷ್ ಹೆಗಡೆ ಸಾಹೇಬ್ರೆ ಯಾವತ್ತೂ ಅಂತ ಹೇಳಿದ್ರೆ ಯಾವುದೇ ರೀತಿ ಅಂದರೆ ತಾವು VIP, ತಾವೊಬ್ರು ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಆದಂಥವ್ರು ಅಂತೇಳಿ ಎಲ್ಲೂ ತೋರಿಸ್ಕೊಳ್ತಾ ಇರಲಿಲ್ಲ, ಲೋಕಾಯುಕ್ತರು ಅಂತೇಳಿ ತೋರಿಸ್ಕೊಳ್ತಾ ಇರಲಿಲ್ಲ. ಸರಳವಾಗಿ ಎಲ್ಲರೊಟ್ಟಿಗೂ ಬೆರೆತು ಜೀವನ ಮಾಡುವಂಥವ್ರು ಮಹಾನ್ ಆದರ್ಶ ಪುರುಷರು. ಹೀಗಾಗೇನೆ ಅವರ ಆರೋಗ್ಯ ಇವತ್ತು ಈಗ ಅವರ ಆಸ್ಪತ್ರೆಗೆ ಸೇರಿದ್ದಾರೆ. ಅವರು ಬೇಗನೆ ಅಂತ ಹೇಳಿದ್ರೆ ಈಗಾಗಲೇ ಚೇತರಿಸ್ಕೊಂಡಿದ್ದಾರೆ. ತಾವು ಯಾವ ರೀತಿ ಮೊದಲಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ರು ಅದೇ ರೀತಿ ಪಾಲ್ಗೊಳ್ಳಿ ಅಂಥೇಳಿ ನಾವು ನೀವೆಲ್ಲ ಆಶಿಸೋಣ. ಮತ್ತೆ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳುತ್ತಾ ಮೊದಲಿನ ಥರನೇ ಅವರೆಲ್ಲ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರಲಿ ಅಂತ ಆಶಿಸ್ತಾ ನಗುತ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿ.